ಎಲ್ರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ SRH ವರ್ಸಸ್ KKR ಪೋಸ್ಟ್ ಮ್ಯಾಚ್ ಅನಾಲಿಸ್ಗೆ ಸ್ವಾಗತ ಮ್ಯಾಮ್. ಏನು ಗುರು ಇದು SRH ಅವರು ಹಿಂಗೆ ಇಟ್ಬಿಟ್ಟು ಅವರ ರೆಕಾರ್ಡ್ಗಳನ್ನ ಈ ಟೂರ್ನಮೆಂಟಲ್ಲಿ ಉಣ್ಕೊಂಡು ಹೋಗಿರ್ಬೋದು. ಲಾಸ್ಟ್ ಮ್ಯಾಚ್ನ ಗೆದ್ಬಿಟ್ಟು ಇಲ್ಲ ಆಗಿರೋ ಟೂರ್ನಮೆಂಟಲ್ಲಿ ನಮ್ಮದೇ ಸ್ಟ್ಯಾಟ್ಸು ಬೇಜಾನ್ ಸ್ಟ್ಯಾಟ್ಸ್ಗಳನ್ನ ಮೇಂಟೈನ್ ಮಾಡ್ತೀವಿ ಅಂತಲ್ಲ ಏನು ಇಳಿಸ್ಬಿಟ್ಟು ಅವ್ರ ಹೈಯೆಸ್ಟ್ ಸ್ಕೋರ್ ರೆಕಾರ್ಡ್ಸ್ಗಳನ್ನ ಇವ್ರದ್ದು SRH ಅವ್ರದ್ದು ಈ ಸೀಸನ್ ಆಲ್ಮೋಸ್ಟ್ 2 ಇಳಿಸಿದ್ದಾರೆ ಹೈಯೆಸ್ಟ್ ಸ್ಕೋರ್ ರೆಕಾರ್ಡು. ಈ ಸೀಸನ್ 286 ಹೊಡೆದ್ರು ಅಂತ ಕಾಣಿಸುತ್ತೆ. ಫಸ್ಟ್ ಮ್ಯಾಚ್ ಹೊಡೆದ್ರು ಅಂತ ಕಾಣಿಸುತ್ತೆ. ಫಸ್ಟ್ ಮ್ಯಾಚ್ ಒಂದು ಮಸ್ತಾಗಿ ಆಡಿದ್ರು, ಲಾಸ್ಟ್ ಮ್ಯಾಚ್ ಒಂದು ಚಿಂದಿ ಆಗಾಡ್ರು ನೋಡಿ. ಹೈಯೆಸ್ಟ್ ಸ್ಕೋರ್ 2 ಮ್ಯಾಚಲ್ಲೂ ಕೂಡ ರೆಕಾರ್ಡ್ ಆಗಿಬಿಡ್ತು. 578 ಹೊಡಿದ್ದಂಗೆ ಮ್ಯಾಚ್ ಸೀಲ್ಡ್ ಡೌನ್ ಆಯಿತು ಅಂತ ಅಲ್ಲೇ ಫಸ್ಟ್ ಇನ್ನಿಂಗ್ಸಲ್ಲೇ ಗೊತ್ತಾಗೋಗ್ಬಿಡ್ತು. KKR ಕೈಲೆಲ್ಲ ಆಗಲ್ಲ, ಇದೇನಾದ್ರು ಚೇಸ್ ಆಗೋಗ್ಬಿಡ್ತು ಅಂದರೆ ಇಷ್ಟಾರಿಗೆ ಚೇಸ್ ಆಗೋಗ್ಬಿಡುತ್ತೆ ಅಂತ. 179ನ ಚೇಸ್ ಮಾಡೋಕ್ಕಾಗತ್ತಾ? ಸಾರಿ 279ನ ಚೇಸ್ ಮಾಡೋಕ್ಕಾಗತ್ತಾ? ಮಾಡಬಹುದು. ನಥಿಂಗ್ ಈಸ್ ಇಂಪಾಸಿಬಲ್. ಇದು ಇನ್ಕ್ರೆಡಿಬಲ್ ಪ್ರೀಮಿಯರ್ ಲೀಗು, ಯಾವುದು ಇಂಪಾಸಿಬಲ್ ಅಂತ ಅನ್ಕೊಳಕ್ಕಾಗೋದೇನೆ ಇಲ್ಲ. ಏನೇನೋ ಆಗೋಗ್ಬಿಟ್ಟಿದೆ ಇಂಡಿಯನ್ ಪ್ರೀಮಿಯರ್ ಲೀಗಲ್ಲಿ. ಸೊ ಓಕೆ, ಇವತ್ತು ಟಾಸ್ ಗೆದ್ದವರು SRH ಅವರು. ಒಂಥರ ಇವರು ಟಿಪಿಕಲ್ ಏನಿತ್ತು ಲಾಸ್ಟ್ ಸೀಸನ್ ಫಾಲೋ ಅಪ್ ಮಾಡಿದ್ರಲ್ಲ ಆ ಥರನೇ ಈ ಸೀಸನ್ ಫಾಲೋ ಅಪ್ ಮಾಡಿದ್ರು. ಅಂದರೆ ಈ ಮ್ಯಾಚ್ನ ಫಾಲೋ ಅಪ್ ಮಾಡಿದ್ರು. ಒಂಥರ ಟಿಪಿಕಲ್ SRH ಲಾಸ್ಟ್ ಸೀಸನ್ ಹೆಂಗೆ ಆಡ್ತಾಯಿದ್ರು, ಸೊ ಅದನ್ನು ಒಂಥರ ಡ್ಯೂಪ್ಲಿಕೇಟ್ ಮಾಡ್ದಂಗಿತ್ತು, ರೆಪ್ಲಿಕೇಟ್ ಮಾಡ್ದಂಗಿತ್ತು ಈ ಮ್ಯಾಚು. ಸೊ ಎಲ್ಲೋಗಿತ್ತು ಗುರು ಈ SRH ಟೀಮು, ಎಲ್ಲಿ ಕಳೆದೋಗಿದ್ರು ಗುರು ಈ SRH ಟೀಮು ಅಂತ ಅನಿಸ್ತು. ಬಟ್ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ನ ಸಖತ್ತಾಗಿ ಗೆದ್ದಿದ್ರು ಗುರು SRH ಅವರು. ಸೀಸನ್ ಎಂಡು ಸಖತ್ತಾಗಿ ಮಾಡಿದ್ದಾರೆ ಆ್ಯಂಡ್ ಪಾಸಿಟಿವ್ ಇದೆ SRH ಅವ್ರಿಗೆ. ಈ ಕಡೆಯಿಂದ KKRಗೆ ಏನು ಅಷ್ಟೇನು ಪಾಸಿಟಿವ್ ಏನಿಲ್ಲ, ನೆಗೆಟಿವ್ಸ್ ಏನಿದೆ. KKR ತುಂಬ ಒಳ್ಳೆ ಟೀಮ್, KKR ಒಳ್ಳೆ ಟೀಮೇ, SRH ಒಳ್ಳೆ ಟೀಮೇ. ಬಟ್ SRH KKRಗಿಂತ ಒಳ್ಳೆ ಟೀಮ್. ನಾನು ಅಂದ್ಕೊಂಡಿದ್ದೆ ಸೀಸನ್ ಸ್ಟಾರ್ಟಿಂಗಲ್ಲಿ SRH ಕ್ವಾಲಿಫೈ 100% ಆಗುತ್ತೆ ಶಾರ್ಟ್ ಆಗಿ ಅಂತ, ಯಾಕಂದರೆ ಅಂಥ ಕ್ವಾಲಿಟಿ ಟೀಮ್ ಇದೆ SRH ಹತ್ರ ಅಂತ. ಬಟ್ ಅನ್ಫಾರ್ಚುನೇಟಾಗಿ ಅವರು ಮಧ್ಯದಲ್ಲಿ ನೆಟ್ಟಿಗೆ ಆಡೋದಕ್ಕಾಗಲಿಲ್ಲ, ಫಾರ್ಮ್ ಕಳ್ಕೊಂಡ್ರು ಪ್ಲೇಯರ್ಸ್ಗಳು. ಮತ್ತು ಇವಾಗ ಟೂರ್ನಮೆಂಟ್ ಎಂಡ್ ಆಗ್ತಿದ್ದಂಗೆ ಫಾರ್ಮಿಗೆ ಬಂದರು. ಏನೋ ಅವ್ನು ಅಜ್ಜಿ ಹಾಕೊಂಡು ಕೊಟ್ಟಿದ್ದು ಪವರ್ಪ್ಲಲ್ಲೇ ಎಷ್ಟು ಆಲ್ಮೋಸ್ಟ್ ಕ್ಲೋಸ್ ಟು 80 ರನ್ ಬಂದ್ಬಿಟ್ಟಿತ್ತು ಗುರು ಇವರಿಗೆ. ಆ ಥರ ನಾಯ್ಡಿ ಪೀಡಿ ಚಚ್ಚಿದ್ದು ಅಭಿಷೇಕ್ ಶರ್ಮಾ ಜೊತೆಗೆ. ಟ್ರಾವೆಸ್ ಹೆಡ್ಡು 76 ರನ್ನು, ಟ್ರಾವೆಸ್ ಹೆಡ್ಡು. ಅಭಿಷೇಕ್ ಶರ್ಮಾ ಆಲ್ಮೋಸ್ಟ್ 200 ಸ್ಟ್ರೈಕಲ್ಲಿ ಬ್ಯಾಟಿಂಗ್ ಆಡೋದು, 36 ರನ್ ಹೊಡಿದ್ದಾರೆ. ಎಷ್ಟು ಆಲ್ಮೋಸ್ಟ್ 14 ಬಾಲ್ಗೂ 15 ಬಾಲ್ಗೂ ಹೊಡೆದಿದ್ದಾರೆ. ಸೊ ಸುನಿಲ್ ನಾರಾಯಣ್ ಇಬ್ಬರು ವಿಕೆಟ್ನು ಕೂಡ ಎತ್ತಿದ್ದಾರೆ. ಟ್ರಾವೆಸ್ ಹೆಡ್ ವಿಕೆಟನ್ನು ಕೂಡ ಈ ಕಡೆಯಿಂದ ಅಭಿಷೇಕ್ ಶರ್ಮಾ ಅವ್ರ ವಿಕೆಟನ್ನು ಕೂಡ, ಇಬ್ಬರು ವಿಕೆಟ್ನು ಕೂಡ ಅವ್ರನ್ನ ಎತ್ಕೊಂಡಿದ್ದು. ಸೊ ಆ್ಯಕ್ಚುಲಿ ಅಟ್ಯಾಕ್ ಮಾಡೋಕೆ ಹೋಗ್ಬಿಟ್ಟೆ ಔಟ್ ಆಗಿದ್ದು ಟ್ರಾವೆಸ್ ಹೆಡ್ಡು. ಎಲ್ಲ ಅಟ್ಯಾಕ್ ಮಾಡೋಕೆ ಹೋಗ್ಬಿಟ್ಟು ಎಲ್ಲ ಅವ್ನ ಅಜ್ಜಿ ನಾಯ್ಡಿ ಪಿಡಿ ಸ್ಟಾರ್ಟಿಂಗ್ ಫ್ರಮ್ ಒಂಥರ ನೋಡಿ. ಇವತ್ತು ಹಿಂಗಿದೆ ಅಂತ 2 ಮ್ಯಾಚನು ಹೈಯೆಸ್ಟ್ ಮಾರ್ಜಿನಲ್ಲಿ ಗೆದ್ದಿದ್ದಾರೆ. CSKನೂ ಕೂಡ ಹೈಯೆಸ್ಟ್ ಮಾರ್ಜಿನಲ್ಲಿ ಗೆದ್ದಿದ್ದಾರೆ. ಇವತ್ತು ಇವ್ರು ನೋಡಿ 100+ ರನ್ ಮಾರ್ಜಿನಲ್ಲಿ ಗೆದ್ದಿರೋದು SRH ಅವರು. ಎರಡೂ ಕೂಡ ತೀರಾ 1-2 ಮ್ಯಾಚು ಹೆವಿ ಮಾರ್ಜಿನ್ ವಿಕ್ಟ್ರಿ ಆಗೋಗ್ಬಿಟ್ಟಿದೆ. ಬಟ್ ನೋಡಿ ಮೇಲ್ಗಡೆ ಒಂಥರ ಎಲ್ಲ ಕೆಳಗಡೆ ಇರೋರು ಹೊಡಿತಾ ಇದ್ದಾರೆ. ಸಾರಿ, ಕೆಳಗಡೆ ಒಂಥರ ಮೇಲ್ಗಡೆ ಅವ್ರು ಹೊಡಿತಾ ಇದ್ದಾರೆ. KKR ಸ್ವಲ್ಪ ಮೇಲ್ಗಡೆ ಇದ್ದಾರೆ SRH ಅಂತ, ಕೆಳಗಡೆ ಅವರು ಮೇಲ್ಗಡೆ ಹೊಡಿತಾ ಇದ್ದಾರೆ ಅಷ್ಟನ್ನೇ, ಬೇರೇನೂ ಇಲ್ಲ. ಸೀನ್ ಹಂಗೆ ಆಗ್ತಾಯಿದೆ, ಕಂಟಿನ್ಯೂ ಆಗ್ತಾಯಿದೆ. ಕೆಳಗಡೆಯವರೆಲ್ಲ ಮೇಲ್ಗಡೆಯವ್ರ ಮೇಲೆ ಡಾಮಿನೇಟ್ ಮಾಡ್ತಿದ್ದಾರೆ. ಸೊ ಇದು ಆ್ಯಕ್ಚುಲಿ ಬೆಸ್ಟ್ ಅಂತ ಹೇಳಬೇಕು. ಮೇಲ್ಗಡೆಯವರು ಬರೀ ಡಾಮಿನೇಟ್ ಮಾಡೋದಕ್ಕಿಂತ ಕೆಳಗಡೆಯವರು ಅವ್ರ ಕೈಲಿ ಏನೂ ಆಗಿಲ್ಲ, ಅವ್ರು ನಥಿಂಗ್ ಟು ಲೂಸ್ ಅಂತ ಬಂದ್ಬಿಟ್ಟು ಹೊಡೆಯೋದಿದೆಯಲ್ಲ. ಸೊ ನಥಿಂಗ್ ಟು ಲೂಸ್ ಅನ್ನೋ 2 ಟೀಮ್ಗೂ ಇದ್ದಿದ್ದು ಇವತ್ತು. ಅದರಲ್ಲಿ ಚಾಲೆಂಜ್ ತೊಗೊಂಡು ಗೆದ್ದಿದ್ದು SRH. ಏನು ಗುರು ಕೊಟ್ಟಿದ್ದು ಕ್ಲಾಸನು ನಜ್ಜಿ. ಈ ಕಡೆಯಿಂದ ಅಭಿಷೇಕ್ ಶರ್ಮಾ ಟ್ರಾವೆಸ್ ಹೆಡ್ ಹೋಗ್ತಾ ಇದ್ದಂಗೆ, ಟ್ರಾವೆಸ್ ಹೆಡ್ಡು ಇದ್ರು ಅವ್ರು ಬ್ಯಾಟಿಂಗ್ ಬಂದಾಗ ಸ್ವಲ್ಪ ಪಾರ್ಟ್ನರ್ಶಿಪ್ಪು ಬಿಲ್ಡ್ ಆಯಿತು. ಇವ್ರು ಹೋಗ್ತಾ ಇದ್ದಂಗೆ ಸ್ಟಾರ್ಟ್ ಮಾಡ್ಕೊಂಡ್ರು ನೋಡಿ ರುಬ್ಬಾಡೋಕ್ಕೆ. ಅವ್ನ ಅಜ್ಜಿ ತೊಗೊಂಡ್ರು ಎಷ್ಟು 6, ಆಲ್ಮೋಸ್ಟ್ ಓವರ್ಗೆ ಒಂದೊಂದು 6 ಬಂದಿದೆ ಗುರು ಇವತ್ತು SRH ಅವ್ರು ಹೊಡೆದಿರುವಂಥದ್ದು. ಇವ್ರು 9 6, ಅವ್ರು ನೋಡ್ರಿ 7 6. ನಾಯಿಡಿ ಪೀಡಿ ಚಚ್ಚಿ ಬಿಸಾಕ್ಬಿಟ್ರು ಇಬ್ಬರು ಸೇರಿಕೊಂಡ್ರು. ಈ ಕಡೆ ಟ್ರಾವೆಸ್ ಹೆಡ್ ಬಿಡ್ತಾ ಇದ್ದಂಗೆ ಈ ಕಡೆಯಿಂದ ಕ್ಲಾಸನ್ನು ಸ್ಟಾರ್ಟ್ ಮಾಡ್ಕೊಂಡ್ರು. ನಾಟ್ ಔಟಾಗಿ ಉಳ್ಕೊಂಡ್ರದಲ್ಲಿ ಕ್ಲಾಸನ್ನು. ಸೊ ಮಸ್ತ್ ಬ್ಯಾಟಿಂಗ್ ಚಿಂದಿ ಉಡಾಯಿಸ್ಬಿಟ್ರು. ಇಶಾನ್ ಕಿಶನ್ ಕೂಡ ಬಂದ್ಬಿಟ್ಟು ಒಂದು 20+ ರನ್ನ ಕಾಂಟ್ರಿಬ್ಯೂಟ್ ಮಾಡಿದ್ದು. ಸೊ ಓವರಾಲು 278 ರನ್ನು. ಅನಿಕೇತ್ ಅವರು ಕೂಡ ಬಂದ್ಬಿಟ್ಟು ಅಲ್ಲಿ ಚಿಕ್ಕ ಕಾಂಟ್ರಿಬ್ಯೂಷನ್ ಕೊಟ್ಟರು. ಸೊ ಓಕೆ, ಎಲ್ಲ ಸೇರ್ಕೊಂಡು 278 ಆಗ್ತಾ ಇದ್ದಂಗೆ ನಾನು ಏನು ಬೌಲಿಂಗಲ್ಲಿ ಉಡಾಯಿಸಿ ಎಲ್ಲ ದೊಂಬಿ ಮಾಡಿ ಬಿಸಾಕ್ಬಿಟ್ರು ಅಷ್ಟೇ KKR ಬೌಲರ್ಸ್ಗಳನ್ನ. ಎಲ್ಲರಿಗೂ ಉಡಾಯಿಸಿ ಚಿತ್ರಾನ್ನ ಬೂಂದಿ ಮೊಸನ ಮಾಡಾಕ್ಬಿಟ್ಟಿದ್ದಾರೆ. KKR ಚೇಸನ್ ಮಾಡೋದಕ್ಕಂತ ಬರ್ತಾರೆ ಈ ಒಂದು ಹ್ಯೂಜ್ ಟಾರ್ಗೆಟ್ನ. 3 ಜನಕ್ಕೆ 3 ವಿಕೆಟ್ ಹೋಗಿರೋ. ಇದು ನಾರ್ಮಲ್ ಆಗಿ ಟಿಪಿಕಲ್ ಆಗಿ ನೋಡೋಕೆ ಸಿಗೋದಿಲ್ಲ ನಮಗೆ, ಎಲ್ಲ ಮ್ಯಾಚ್ಗಳಲ್ಲಿ ನೋಡೋಕೆ ಸಿಗೋದಿಲ್ಲ. ಫಸ್ಟ್ ಟೈಮ್ ಅಂತ ಕಾಣಿಸ್ತು, ಗೊತ್ತಿಲ್ಲ ಇಷ್ಟೆಲ್ಲ ಆಗಿತ್ತೋ ಆಗಿಲ್ವೋ. ಅಷ್ಟು ದುಬೈಗೆ 3 ವಿಕೆಟು. ಈ ಕಡೆಯಿಂದ ಜಯದೇವ್ ಉನಾದ್ಕಟ್ಟಿಗೆ 3 ವಿಕೆಟು. ಇನ್ನೊಬ್ಬರು ಶಾನ್ ಮಾಲಿಂಗ 3 ವಿಕೆಟು. 3 ಜನಕ್ಕೆ 3 ವಿಕೆಟ್ ತೆಗೆದಿರೋಂಥದ್ದು. 9 ವಿಕೆಟ್ ಅಲ್ಲೇ ಡೌನು. ಸೊ ಇದು ಫಾರ್ ದ ಫಸ್ಟ್ ಟೈಮ್ ಆಗಿದೆ ಅಂತ ಕಾಣಿಸ್ತು, ಗೊತ್ತಿಲ್ಲ. ಅದೇ ಹೇಳಿದ್ನಲ್ಲ ಸ್ಟ್ಯಾಟ್ಸ್ಗಳಲ್ಲಿ ನೋಡಿಲ್ಲ ನಾನು, ಸುಮ್ಮನೆ ಹೇಳ್ತಾ ಇದ್ದೀನಿ. ಬಟ್ ಆದರೂ ಮಗ ಕ್ಲಾಸೇ ನೋಡಿದಲ್ಲ, 37 ಬಾಲಿಗೆ ಸೆಂಚುರಿ. ಅವನಜ್ಜಿ ಜಾಯಿಂಟ್ ಇದು ಎಷ್ಟು 3ನೇದೋ 4ನೇದೋ 3ನೇದು ಅಂತ ಕಾಣಿಸುತ್ತೆ. 3ನೇ ಫಾಸ್ಟೆಸ್ಟು 100 ಆಗಿರೋಂಥ IPL ಹಿಸ್ಟ್ರಿಲಿ. ಕ್ಲಾಸಿನವರ 2ನೇ 100. ಸೊ ಅದನ್ನಂತೂ ಅವನ ಅಜ್ಜಿ ಚಿಂದಿ ಉಡಾಯಿಸ್ಬಿಟ್ರು. ಸೊ ಅವರ ಒಂದು ಪರ್ಫಾರ್ಮೆನ್ಸಿಂದನೇ ಹೆವಿ ಪುಷ್ ಸಿಕ್ಕಿದೆ SRHಗೆ. ಕ್ಲಾಸಿನವರು ಆ ಥರ ಆಡಿರಲಿಲ್ಲ ಅಂತಂದರೆ ಬಹುಶಃ ಒಂದು ಹೊಡಿಬೋದಾಯಿತು, ಒಂದು 230 ಆ ರೇಂಜಿನ ಹೊಡಿತಿದ್ರಲ್ಲ. ಬಟ್ 279 ಆ ರೇಂಜಿಗೆಲ್ಲ ಹೋಗ್ತಾ ಇರಲ್ಲ ಖಂಡಿತ ಸ್ಕೋರ್ಸ್. ಯಾಕಂದರೆ ಕ್ಲಾಸನ್ನು ಹಂಗೆ ರುಬ್ಬಾಡ್ಬಿಟ್ರು ಹಂಗೆ. ಇಲ್ಲಿ ಚೇಸನ್ ಮಾಡೋದಕ್ಕೆ ಅಂತ ಬಂದಂಥವ್ರು ಆ ಕ್ವಿಂಟನ್ ಡಿಕಾಕ್ನ ಹಾಕೊಂಡವ್ರೆ, ಏನಕ್ಕೆ ಹಾಕೊಂಡ್ರು ಮತ್ತೆ ಹಾಕೊಂಡವ್ರನ್ನ.
ರಮಾಲ ಗುರುಬಸ್ ಬೇಡ ಗುರು ಹೋಗು ನೀನು ಅಂತ ಕಳಿಸ್ಬಿಟ್ಟು ಬಾರ ಗುರು ನೀವು ಕ್ವಿಂಟೆಂಟ್ ಈಗ ಕ್ಲಾಸ್ ಮ್ಯಾಚ್ ಸ್ವಲ್ಪ ಟೆಸ್ಟ್ ಮಾಡ್ತೀನಿ ಅಂತ ಯಾಕೆ ಹೇಳಿದ್ರು. ಅವ್ರು ನೋಡ್ರೆ ಶಿಸ್ತಾಗಿ ಬೌಂಡ್ಲೈನಲ್ಲಿ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆದ್ರು ಅಲ್ಲಿ ಫುಲ್ ಟಾಸ್ ಬಾಲಿಗೆ. ಆಮೇಲೆ ನೋ ಬಾಲ್ ಅಂತ ಅಂತಾವ್ರಲ್ಲಿ. ನೋ ಬಾಲ್ ಇಲ್ಲ ಏನಿಲ್ಲ ಹೋಗ ಮಾರಿನಲ್ಲ ಈ ಶಿಸ್ತಾಗೆ ಅಂತ ಕಳಿಸಿದ್ರು. ಈ ಕಡೆಯಿಂದ ಸುನಿಲ್ ನರೈನು ಗೊತ್ತಿರೋದ್ರೆ ಯಾವಾಗಲೂ ಬೋಲ್ಡ್ ಆಗಿ ಈ ಮ್ಯಾಚನ್ನು ಕೂಡ ಬೋಲ್ಡ್ ಆಗೋದ್ರು. ಆ್ಯಂಡ್ ಪಾಪ ಏನು ಮಾಡ್ತಾರೆ ಅಜಿಂಕ್ಯ ರಹಾನೆ ಜಿಂಕ್ಸು ಸ್ವಲ್ಪ ಡಿಸೆಂಟಾಗೆ ಸ್ವಲ್ಪ ಕನ್ಸಿಸ್ಟೆಂಟಾಗೆ ಪರ್ಫಾರ್ಮ್ ಮಾಡೋದ್ರಲ್ಲಿ ಜಿಂಕ್ಸು ಕೂಡ ಒಬ್ಬರು KKR ಅಂತ ಬಂದಾಗ. ಸೊ ಅವ್ರು ಇನ್ನೇನು ಇವತ್ತು ಅಷ್ಟೇನು ಸ್ಕೋರ್ ಮಾಡೋಕ್ಕಾಗಲಿಲ್ಲ. ಇವ್ರು ಏನು ಕಾನ್ಫಿಡೆನ್ಸಾಗಿ ಕೊಡಿಲ್ಲ KKR ಬ್ಯಾಟರ್ಸ್ಗಳು. ಎಲ್ಲನೂ ಕೊಲಾಪ್ಸು ಪಟ್ ಹಂಗಾರೆ ರಿಂಕು ಸಿಂಗು ಜೊತೆಗೆ ಆ್ಯಂಡ್ರೆ ರಸಲ್ ಒಂದೇ ಓವರಲ್ಲಿ ಪಟ್ ಅಂದೋದ್ರು ಅಷ್ಟು ದೂಬೇಗೆ. ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸು ಬ್ಯಾಕ್ ಟು ಬ್ಯಾಕ್ ಬಾಲಲ್ಲಿ. ಇನ್ನು ಅಲ್ಲಿ ಮನೀಶ್ ಪಾಂಡೆ ಬಂದು ನಿಂತ್ಕೊಂಡ್ರು. ಆ ಮನೀಶ್ ಪಾಂಡೆ ಜೊತೆಗೆ ಅಲ್ಲಿ ಮಧ್ಯದಲ್ಲಿ ಯಾರು ಇಲ್ಲ, ಅಲ್ಲಿ ಎಲ್ಲ ಪಟ್ಪಟ್ಟನ್ನು ಉದುರ್ಕೊಳ್ಳೋದಲ್ಲ. ಮನೀಶ್ ಪಾಂಡೆದಾಗ ಹರ್ಷಿತ್ ರಾಣಾ 30+30+ ಕಾಂಟ್ರಿಬ್ಯೂಟ್ ಮಾಡೋದು ಇಬ್ಬರು ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ಕೊಂಡಲ್ಲಿ. ಇನ್ನೇನು ಮನೀಶ್ ಪಾಂಡೆಗೆ ತಲೆಕೆಟ್ಟಿತ್ತು, ಇನ್ನೊಂದು 2 ಓವರೇನ ಇತ್ತು. ಇನ್ನೇನು ತಲೆಕೆಟ್ಟು ಹೊಡೆಯೋಕೆ ಹೋಗಿದ್ರು, ಅವ್ರು ಕ್ಯಾಚ್ ಕೊಟ್ಬಿಟ್ಟು ಔಟ್ ಆದ್ರೆ. ಇನ್ನೇನು ಸುಮ್ಮನೆ ಹೊಡಿಬೇಕಾಗಿ ಸುಮ್ಮನೆ ರನ್ಸ್ನಾರು ಪುಷ್ ಮಾಡೋಣ ಅಂತ ಹೆಂಗಿದ್ರು ಆಗ್ತಿರಲಿಲ್ಲ ಗೆಲ್ಲೋದಕ್ಕೆ ಇವರಿಗೆ. ಅದೇ ಸ್ವಲ್ಪ ಮಾರ್ಜಿನಾರು ಕಮ್ಮಿ ಮಾಡೋಣ ಅಂತ ಓಡಾಡ್ತಾ ಇದ್ರು ಅಷ್ಟೇ. ಏನೂ ಆಗಲಿಲ್ಲ ಇವತ್ತು KKR ಅವ್ರ ಕೈಯಲ್ಲಿ. ಕಂಪ್ಲೀಟ್ ಕೊಲ್ಯಾಪ್ಸ್. ಇನ್ನೇನು ಗುರು ಕಂಪ್ಲೀಟ್ ಕೊಲ್ಯಾಪ್ಸ್ ಅಂತ ಏನೇ ಕೇಳಬೇಕು. ಬ್ಯಾಟಿಂಗಿಂದ ಏನೂ ಪ್ರಾಬ್ಲಮ್ ಇಲ್ಲ ಅಲ್ಲಿ, ಬೌಲಿಂಗೇನೇ ಪ್ರಾಬ್ಲಮ್ ಅಂತ ಹೇಳ್ಬೇಕು. ಬೌಲಿಂಗ್ ಪ್ರಾಬ್ಲಮ್ ಅನ್ನೋದಕ್ಕಿಂತ SRH ಅವ್ರು ಅದಕ್ಕಿಂತ ಮಸ್ತಾಗಿ ಬ್ಯಾಟಿಂಗ್ ಆಡಿದ್ರು. ಇವ್ರು ಬೌಲಿಂಗಿಂತ ಅವ್ರು ಮಸ್ತಾಗಿ ಬ್ಯಾಟಿಂಗ್ ಆಡಿದ್ರು ಅಂತ ಹೇಳ್ಬೇಕು ಅಷ್ಟೇ, ಬೇರೆ ಏನೂ ಇಲ್ಲ. ನಾವು ಇವರು 279ನ ಚೇಸ್ ಮಾಡಬೇಕು ಅಂತ ಅನ್ಕೊಳ್ಳೋದಿದೆಯಲ್ಲ ಬ್ಯಾಟಿಂಗಲ್ಲಿ, ಇದು ಸಿಕ್ಕಾಪಟ್ಟೆ ದಡ್ಡತನ. ಬ್ಯಾಟಿಂಗ್ ಏನು ನಾವು ಬ್ಲೇಮ್ ಮಾಡೋಕ್ಕಾಗಲ್ಲ KKR ಅವರ ಬ್ಯಾಟಿಂಗ್ನ, ಬೌಲಿಂಗ್ನ ಬ್ಲೇಮ್ ಮಾಡಬೇಕು. ಇಲ್ಲಾಂತಂದರೆ SRH ಅವರ ಬ್ಯಾಟಿಂಗ್ನ ಹೊಗಳ್ಬೇಕಷ್ಟೇ ಇವತ್ತಿನ ಮ್ಯಾಚಲ್ಲಿ. ನಿಮ್ಗೇನು ಅನಿಸ್ತು ಈ ದಾಖಲೆಯ ವಿನ್ನು 100 ರನ್ ಪ್ಲಸ್ ಎಷ್ಟು ಮಾರ್ಜಿನಲ್ಲಿ ಗೆದ್ದಿರೋದು? 110 ರನ್ ಮಾರ್ಜಿನಲ್ಲಿ ಗೆದ್ದಿರೋದು ಇವತ್ತು SRH. ಕಾಮೆಂಟ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಕ್ಲಾಸನ್ ಅವರ ಬ್ಯಾಟಿಂಗು, ಟ್ರಾವೆಸ್ ಹೆಡ್ ಅವರ ಬ್ಯಾಟಿಂಗು ಹೆಂಗಿತ್ತು ಅಂತ. ಮತ್ತೆ ಸಿಗೋಣ. ವಾ.